ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೆಲವೊಬ್ಬರು ನನಗೆ ಕಮೆಂಟಲ್ಲಿ ಕೇಳಿದ್ರಿ ಗಾರ್ಡನ್ ಬ್ಲಾಗಲ್ಲಿ, ಅಕ್ಕ ಇವಾಗ ಚಳಿಗಾಲ ಅಲ್ವಾ, ನವಂಬರ್ ತಿಂಗಳಂದರೆ ಇವಾಗ ನೀವು ಗಿಡಗಳೆಲ್ಲ ಕಟ್ ಮಾಡ್ತಾ ಇದ್ದೀರಾ, ಈ ಟೈಮಲ್ಲಿ ಕಟ್ಟಿಂಗ್ ಮಾಡಿದ್ರೆ ಚಿಗುರು ಬರುತ್ತಾ ಗಿಡ ಅಥವಾ ಸತ್ತೋಗುತ್ತಾ? ಮಳೆಗಾಲದಲ್ಲಿ ಅಲ್ವಾ ಕಟಿಂಗ್ ಮಾಡೋದು ಅಥವಾ ರೀಪಾಟ್ ಮಾಡೋದು, ಇವಾಗ ಮಾಡ್ತಾ ಇದ್ದೀರಲ್ವ ನೀವು, ಹೀಗೆ ಮಾಡಿದ್ರೆ ಗಿಡ ಉಳಿಯಲ್ಲ. ನಮ್ಮ ಮನೆಯಲ್ಲಿ ನಾನು ಮಾಡಿದಾಗ ಗಿಡ ಸತ್ತೋಗಿತ್ತು. ಇವಾಗ ರೀಪಾಟ್ ಮಾಡೋದಕ್ಕೆ ಅಥವಾ ಕಟ್ ಮಾಡೋದಕ್ಕೆ ಇದು ರೈಟ್ ಟೈಮ್ ಅಂತೆಲ್ಲ ಕೇಳಿದ್ರಿ ಕಮೆಂಟಲ್ಲಿ. ಮಳೆಗಾಲದಲ್ಲಿ ನೀವು ರೀಪಾಟ್ ಮಾಡಿದ್ರೆ ತುಂಬ ಬೇಗ ಚೆನ್ನಾಗಿಯೇ ಚಿಗುರ್ಕೊಂಡು ಬಂದುಬಿಡತ್ತೆ, ತಲೆ ಕೆಡಿಸ್ಕೋಬೇಕು ಅಂತಿಲ್ಲ, ಕೇರಿಂಗ್ ಅವಶ್ಯಕತೆಯೇ ಇಲ್ಲ ಆವಾಗ. ಹಾಗೆಯೇ ಕಟ್ಟಿಂಗ್ ಮಾಡಿದ್ರು ಅಷ್ಟೇ ತುಂಬ ಬೇಗ ಚಿಗುರ್ಕೊಂಡು ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ದಾಸವಾಳ ಎಲ್ಲ ಮಳೆಗಾಲದಲ್ಲಿ ಚಿಗುರ್ಕೊಂಡು ಬರುವಾಗಲೇ ಮಿಲಿಬಗ್ಸ್ ಜೊತೆಗೆ ಬಂದುಬಿಡತ್ತೆ. ಚಳಿಗಾಲದಲ್ಲೂ ಕೂಡ ಆ ಸಮಸ್ಯೆ ಇದ್ದೇ ಇದೆ, ನಾವು ಹೋಮ್ ರೆಮಿಡಿ ಮಾಡಿ ಹಾಕ್ತಾ ಇರಬೇಕಾಗತ್ತೆ. ನೀವು ಚಳಿಗಾಲದಲ್ಲಿ ಕಟ್ ಮಾಡಿದ್ರು ಕೂಡ ಅದಕ್ಕೆ ನೀರು ಗೊಬ್ಬರ ಎಲ್ಲ ಕೊಟ್ರಿ ಅಂತಂದರೆ ಗಿಡ ತುಂಬ ಚೆನ್ನಾಗಿಯೇ ಚಿಗುರ್ಕೊಂಡು ಬರುತ್ತೆ, ಏನೂ ಸಮಸ್ಯೆ ಆಗಲ್ಲ. ಹಾಗೆಯೇ ರೀಪಾಟ್ ಮಾಡುವಾಗ ನೀವು ಯಾವುದೇ ಗಿಡವನ್ನೇ ರೀಪಾಟ್ ಮಾಡೋದಿದ್ರೂ ಕೆಳಗಡೆ ಬೇರು ಚೆನ್ನಾಗಿ ಬಂದಿರತ್ತಲ್ವ, ಅದಕ್ಕೆ ಬೇರಿರೋದ್ರಿಂದ ಗಿಡಕ್ಕೇನೂ ಸಮಸ್ಯೆ ಆಗಲ್ಲ. ಮಣ್ಣು ಮಾತ್ರ ಚೇಂಜ್ ಆಗಿರುತ್ತೆ, ಮಣ್ಣು ಗೊಬ್ಬರ ಅಷ್ಟೇ ಬಿಟ್ಟರೆ ಬೇರಿಗೇನೂ ಸಮಸ್ಯೆ ಮಾಡಲ್ಲ ಅಲ್ವ. ನಾವು ಬೇರಿಗೇನೂ ಪೆಟ್ಟಾಗದಿರೋ ಥರ ನಾವು ಪಾಟಿಂದ ಗಿಡನ ತೆಗೆದಿರ್ತೀವಿ, ಅದರಿಂದಾಗಿ ಗಿಡಕ್ಕೇನೂ ಸಮಸ್ಯೆ ಆಗಲ್ಲ, ಚೆನ್ನಾಗಿ ಚಿಗುರ್ಕೊಂಡೇ ಬರುತ್ತೆ. ಒಂದೆರಡು ದಿವಸ ಒಣಗ್ದಂಗೆ ಆಗುತ್ತೆ ಅಥವಾ ಒಂದು ವಾರ ಒಣಗ್ದಂಗೆ ಆಗಿಬಿಟ್ಟು ಪುನಃ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ನೀವು ಕಟ್ ಮಾಡಿದಂಥ ಗಿಡಗಳಿಗೆ ಎಲೆ ಜಾಸ್ತಿ ಇಡಕ್ಕೆ ಹೋಗಬಾರ್ದು. ಎಲೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ರೀಪಾಟ್ ಮಾಡಿದಾಗ ಅದು ಒಣಗಿ ಹಣ್ಣಾಗಿ ಬೀಳೋ ಥರ ಹಳದಿಯಾಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಲೆ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ರಿ ಅಂದರೆ ಆ ಜಾಗದಲ್ಲಿ ತುಂಬ ಚೆನ್ನಾಗಿ ಹೊಸ ಚಿಗುರು ಬರುತ್ತೆ. ಆದರೆ ಚಳಿಗಾಲದಲ್ಲಿ ಪ್ರತಿನಿತ್ಯ ನೀರು ಹಾಕೋದಕ್ಕೆ ಮಾತ್ರ ನೀವು ಮರಿಬಾರ್ದು. ನೀರು ಹಾಕಿಲ್ಲ ಅಂತಂದರೆ ಗಿಡ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನೋಡಿ, ನಾನು ಕಟ್ ಮಾಡಿದ್ದೆಲ್ಲ ಇಲ್ಲಿ ಬುಡದಲ್ಲೇ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಚಳಿ ಬೀಳ್ತಾ ಇದೆ ಅಂದರೆ ಕಟ್ಟಿಂಗ್ ಎಲ್ಲ ನಾವು ಹಾಕಿದ್ವಿ ಅಂದರೆ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾಕೆಂದರೆ ಅದಕ್ಕೆ ಬೇರಿರಲ್ಲ. ಗಿಡ ಬರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಗಲೂ ಕೂಡ ನೀವು ನೆರಳಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಕವರೆಲ್ಲ ಹಾಕಿ, ಕವರಿಗೆ ಸ್ವಲ್ಪ ಹೋಲೆಲ್ಲ ಮಾಡಿಬಿಟ್ಟು ಕವರೆಲ್ಲ ಹಾಕಿ ಬೆಚ್ಚಗೆ ಇಟ್ಬಿಟ್ಟು ಗಿಡ ಬೆಳೆಸ್ತಿದ್ದೀರಾ ಅಂದರೆ ಚಿಗುರ್ಕೊಂಡು ಬರುತ್ತೆ, ಏನೂ ಸಮಸ್ಯೆ ಆಗಲ್ಲ. ದಾಸವಾಳ ಕಟ್ಟಿಂಗೆಲ್ಲ ಇದೆಯಲ್ಲ, ತುಂಬ ಸಣ್ಣ ಸಣ್ಣ ಕಡ್ಡಿಯೆಲ್ಲ ಹಾಕಿಬಿಟ್ರೆ ನೀವು ಚಳಿಗಾಲದಲ್ಲಿ ಬದುಕೋದು ಕಷ್ಟ. ದಪ್ಪ ಕಡ್ಡಿಯೆಲ್ಲ ಹಾಕಿದ್ರಿ ಅಂದರೆ ಚೆನ್ನಾಗಿಯೇ ಚಿಗುರ್ಕೊಂಡು ಬರುತ್ತೆ, ಏನೂ ಸಮಸ್ಯೆ ಆಗಲ್ಲ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ನಾನಿವಾಗ ನೋಡಿ ಕಟ್ ಮಾಡಿ ದಪ್ಪ ದಪ್ಪ ಕಡ್ಡಿ ಇದೆಯಲ್ಲ ಅದನ್ನು ಮಾತ್ರ ನಾನು ಕವರಿಗೆ ಹಾಕ್ತಾ ಇದ್ದೀನಿ. ಚಿಕ್ಕದೆಲ್ಲ ಇಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದೇ ಗೊಬ್ಬರ ರೆಡಿ ಆಗುತ್ತಲ್ವ, ಈ ರೀತಿ ಗೊಬ್ಬರ ರೆಡಿ ಆದಾಗ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಮಣ್ಣಲ್ಲಿ ನಾವು ಬೆಳೆಸಿದಂಥ ಗಿಡಗಳಿಗೆ ನಾವು ಬೇರೆ ಗೊಬ್ಬರ ಹಾಕ್ಕೊಡ್ಬೇಕು ಅಂತಲೂ ಇರಲ್ಲ. ಈ ಎಲೆಗಳೆಲ್ಲ ಕಟ್ ಮಾಡಿ ಹಾಕಿದ್ದು ಅಲ್ಲೇ ಕೊಳೆತು ಅದೇ ಗೊಬ್ಬರ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಮಣ್ಣನ್ನು ಮೊದಲು ಕೊಚ್ಕೋಬೇಕಾಗತ್ತೆ. ಮಣ್ಣನ್ನು ಅಗದೆಲ್ಲ ತೆಗೆದು ಸ್ವಲ್ಪ ಕೊಚ್ಕೊಂಡೆಲ್ಲ ಮಾಡಿದ್ರೆ ಆವಾಗ ಎಲೆ ಬೇಗ ಗೊಬ್ಬರ ಆಗುತ್ತೆ. ಇಲ್ಲಾಂದರೆ ಮಣ್ಣಲ್ಲಿದ್ದರೂ ಕೂಡ ನಾವು ಬರೀ ಕಟ್ ಮಾಡಿದ ಎಲೆಗಳೆಲ್ಲ ಹಾಕೋದು ಹಾಗೆ ಬಿಟ್ಟರೆ ಮಣ್ಣು ಕೂಡ ಕೆಳಗೂ ಗಟ್ಟಿ ಆಗಿಬಿಡತ್ತೆ. ಕೆಲವೊಮ್ಮೆ ಸ್ವಲ್ಪ ಅಲ್ಲೆಲ್ಲ ಕೊಟ್ಬಿಟ್ಟು ಬೇರೆ ಹೊಸ ಮಣ್ಣೆಲ್ಲ ಹಾಕ್ಕೊಟ್ರೆ ಇನ್ನೂ ಒಳ್ಳೆಯದು. ಈ ರೀತಿ ನಾವು ಕಟ್ ಮಾಡೆಲ್ಲ ಹಾಕಿರ್ತೀವಲ್ಲ, ಇದ್ರ ಮೇಲೆ ಸ್ವಲ್ಪ ಬೇರೆ ಮಣ್ಣೆಲ್ಲ ಹಾಕ್ಕೊಟ್ವಿ ಅಂತಂದರೆ ಅಥವಾ ಮಣ್ಣನ್ನು ಮೇಲೆ ಮುಚ್ಚಿಕೊಟ್ವಿ ಅಂತಂದರೆ ತುಂಬ ಬೇಗ ಗೊಬ್ಬರ ರೆಡಿ ಆಗುತ್ತೆ. ಬೇಗ ಗೊಬ್ಬರ ರೆಡಿ ಆದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬೇಗ ಚಿಗುರ್ಕೊಂಡು ಕೂಡ ಬರುತ್ತೆ. ಹಾಗೆ ಗಿಡ ಕೂಡ ಹೆಲ್ದಿಯಾಗಿರುತ್ತೆ. ಗೊಬ್ಬರ ಮತ್ತು ನೀರು ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ದಾಸವಾಳಕ್ಕೆ, ಗುಲಾಬಿ ಗಿಡಕ್ಕೆಲ್ಲ ತುಂಬ ಹೂಗಳಿಂದ ತುಂಬ್ಕೊಂಡ್ಬಿಡತ್ತದು ಯಾವಾಗಲೂ ಕೂಡ. ಯಾಕೆಂದರೆ ಗುಲಾಬಿ ಗಿಡ ಮತ್ತು ದಾಸವಾಳ ಇದೆಯಲ್ಲ, ಅದು ಯಾವಾಗಲೂ ಹೂ ಬಿಡುವಂಥ ಗಿಡ ಮತ್ತು ತುಂಬ ಹೂಗಳಿಂದ ತುಂಬಿಕೊಳ್ಳುವಂಥ ಗಿಡ. ಅದಕ್ಕೆ ನಾವು ಫುಡ್ ಕೂಡ ಅಷ್ಟೇ ಚೆನ್ನಾಗಿ ಕೊಡಬೇಕಾಗತ್ತೆ. ನಾವು ಅಷ್ಟು ಚೆನ್ನಾಗಿ ಕೊಟ್ವಿ ಅಂತಂದರೆ ಅದು ಹೂವು ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ. ನಮ್ಮ ಕೇರಿಂಗ್ ಅಷ್ಟು ಚೆನ್ನಾಗಿಲ್ಲ, ನಾವು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಕೊಡಲ್ಲ, ಸುಮ್ಮನೆ ನೀರೊಂದು ಬಿಟ್ಬಿಡ್ತೀವಿ, ಗಿಡ ಹಾಕಿಟ್ಟಿರ್ತೀವಿ.
ಅಥವಾ ದಿನ ಬಿಟ್ಟು ದಿನನೋ ಯಾವಾಗೋ ಮನಸ್ಸಿಗೆ ಬಂದಾಗ ನೀರು ಹಾಕ್ತೀವಿ ಅಂದರೆ ಖಂಡಿತ ಗಿಡ ಚೆನ್ನಾಗಿ ಬರಲ್ಲ. ಅಕ್ಕಿ ಬೇಳೆ ಕಾಳು ತೊಳೆದಂಥ ನೀರನ್ನೆಲ್ಲ ನಾವು ಪ್ರತಿನಿತ್ಯ ಕೊಡ್ತಾಯಿದ್ರೆ ತುಂಬಾ ಚೆನ್ನಾಗಿ ಗಿಡ ಹೆಲ್ದಿಯಾಗಿ ಬಂದು ಹೂ ಕೂಡ ತುಂಬ ಚೆನ್ನಾಗಿ ತುಂಬಿಕೊಂಡಿರುತ್ತೆ ಯಾವಾಗಲೂ ಕೂಡ ಗಿಡದಲ್ಲಿ. ಇವಾಗ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡೇ ಇತ್ತು. ಮೊದಲು ತೋರಿಸಿದ್ನಲ್ಲ ಆ ಹೂವೆಲ್ಲ ಪೂಜೆಗೆ ಕಿತ್ತಾದಮೇಲೆ ನಾನಿಲ್ಲಿ ಕಟ್ ಮಾಡ್ತಾ ಇರುವಂಥದ್ದು. ಕಟ್ ಮಾಡೋಕ್ಕೂ ಕೂಡ ತುಂಬ ಬೇಜಾರಾಗ್ತಾ ಇತ್ತು, ತುಂಬ ಮೊಗ್ಗುಗಳಿಂದ ತುಂಬಿಕೊಂಡಿತ್ತು. ಆದರೆ ಇದು ಮರದ ಥರ ಬೆಳ್ಕೊಂಡು ಹೋಗ್ತಾ ಇದೆಯಲ್ವ, ಇನ್ನು ಮತ್ತೆ ಮಳೆಗಾಲ ಬರೋವರೆಗೆ ಕಾಯ್ತಾ ಕೂತ್ಕೊಂಡ್ರೆ ಇನ್ನೂ ಮೇಲೆ ಬೆಳ್ಕೊಂಡು ಹೋಗುತ್ತೆ. ಆವಾಗ ಹೂವು ಕೂಡ ಕೈಗೆ ಸಿಗಲ್ಲ, ಮೇಲ್ಮೇಲೆ ಹೂವು ಆಗುತ್ತೆ. ಸುಮ್ಮನೆ ನೋಡಬೇಕಷ್ಟೆ ಚೆಂದಕ್ಕೆ, ಕೊಯ್ಯೋಕ್ಕೆಲ್ಲ ಆಗಲ್ಲ. ಮತ್ತು ಒಂಥರ ಹರಡ್ಕೊಂಡೆಲ್ಲ ಬಂದರೆ ಹಾವು ಹೆಗ್ಗಣ ಇದರ ಕಾಟ ಕೂಡ ಜಾಸ್ತಿ ಆಗಿಬಿಡುತ್ತೆ ಮಣ್ಣಲ್ಲಿರುವಂಥ ಗಿಡ. ಅದಕ್ಕೋಸ್ಕರ ನಾನೀಗ ಇಲ್ಲಿ ಎಲ್ಲ ಕಟಿಂಗ್ ಮಾಡ್ತಾ ಇರುವಂಥದ್ದು. ಒಂದು ಸಾರಿ ಎಲ್ಲ ಕಟ್ ಮಾಡಿ ದೊಡ್ಡ ಕಡ್ಡಿ ಎಲ್ಲ ನಾನೀಗ ಕವರಿಗೆ ಕೂಡ ಹಾಕ್ತಾಯಿದ್ದೀನಿ. ಯಾವ ರೀತಿ ಹಾಕ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಇವಾಗ ವೀಳ್ಯದೆಲೆ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಬೆಳೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ರೂಢಿ ಇರುವವರಿಗಾದರೆ ತೊಂದರೆ ಇಲ್ಲ. ಹೊಸದಾಗೆಲ್ಲ ಹಾಕ್ತಾಯಿದ್ದೀರಾ ಅಂದರೆ ಚಳಿಗಾಲದಲ್ಲಿ ಹಾಕೋಕ್ಕೆ ಹೋಗಬೇಡಿ. ಚಳಿಗಾಲದಲ್ಲಿ ಹಾಕಿದ್ರಿ ಅಂದರೆ ಕೆಲವೊಮ್ಮೆ ಬದುಕೋದು ಕಷ್ಟ, ಅದು ಸತ್ತೋಗುವಂಥ ಸಾಧ್ಯತೆ ಇರುತ್ತೆ. ವೀಳ್ಯದೆಲೆ ಎಲ್ಲ ಬೆಳೆಸ್ತಾ ಇದ್ದೀರಾ ಅಂತಂದರೆ ರೀಪಾಟ್ ಮಾಡಿದ್ರೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ರೀಪಾಟಿಂಗ್ ಮಾಡುವಾಗ ಬೇರೆ ಚೆನ್ನಾಗಿರುತ್ತಲ್ವ ಗಿಡಕ್ಕೆ, ಏನೂ ಸಮಸ್ಯೆ ಆಗಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು. ಆದರೆ ನಾವು ನೀರು ಹಾಕೋದಕ್ಕೆಲ್ಲ ಮರಿಬಾರ್ದು. ಕರೆಕ್ಟಾಗಿ ನೀರು ಹಾಕಬೇಕು, ಸ್ವಲ್ಪ ನೆರಳಲ್ಲಿ ಇಟ್ಕೋಬೇಕು. ಗಿಡ ಚೆನ್ನಾಗಿ ಚಿಗುರ್ಕೊಂಡು ಬರೋವರೆಗೆ, ಚಿಗುರ್ಕೊಂಡು ಬಂದಮೇಲೆ ಅದನ್ನು ಬಿಸಿಲಲ್ಲಿ ಇಡಬೇಕು. ಇದನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂದರೆ ಯಾವ ಗಿಡ ಕೂಡ ಸಾಯಲ್ಲ. ಆರಾಮಾಗಿ ನೀವು ಈ ಟೈಮಲ್ಲೂ ಕೂಡ ರೀಪಾಟ್ ಮಾಡ್ಬೋದು. ಹಾಗೆ ಕಟಿಂಗ್ ಕೂಡ ಅಷ್ಟೇ. ನೋಡಿ, ನಾನಿವಾಗ ಇದೆಲ್ಲ ಕಟ್ ಮಾಡಿದ್ದೀನಲ್ಲ, 4-5 ದಿವಸದಲ್ಲೇ ಇದು ಯಾವ ರೀತಿ ಚಿಗುರ್ಕೊಂಡು ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾನು ಕಟ್ ಮಾಡಿದ್ಮೇಲೆ ಎಲೆಗಳನ್ನು ಉಳ್ಸೋಕ್ಕೆ ಹೋಗಲ್ಲ. ಯಾಕಂತಂದರೆ ಕಟಿಂಗ್ ಮಾಡಿದ್ಮೇಲೆ ನಾವು ಎಲೆ ಉಳಿಸಿದ್ರೂ ಕೂಡ ಅದು ಹಳದಿ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ, ಹಳದಿಯಾಗಿ ಬೀಳೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಹೊಸ ಚಿಗುರು ಬರೋದಕ್ಕೂ ಅವಕಾಶ ಇರಲ್ಲ ಎಲೆಗಳೆಲ್ಲ ಜಾಸ್ತಿ ಉಳಿಸ್ಬಿಟ್ರೆ. ಕಟಿಂಗ್ ಮಾಡಿದಾಗ ನಾವು ಎಲೆಗಳೆಲ್ಲ ತೆಗೆದುಬಿಟ್ವಿ ಅಂತಂದರೆ ಹೊಸ ಚಿಗುರು ತುಂಬ ಚೆನ್ನಾಗಿ ಬರುತ್ತೆ. ಹೊಸ ಚಿಗುರು ಬಂದಾಗ ಚಿಗುರಿನ ಜೊತೆಯಲ್ಲೇ ಮೊಗ್ಗು ಕೂಡ ಕಚ್ಕೊಂಡು ಬಂದುಬಿಡತ್ತೆ. ಆವಾಗ ಹೂವು ಕೂಡ ಬೇಗ ಬರುತ್ತೆ. ಚಳಿಗಾಲದಲ್ಲಿ ಹೂವು ತುಂಬ ದೊಡ್ಡ ಸೈಜಲ್ಲಿ ಆಗಲ್ಲ, ಸ್ವಲ್ಪ ಚಿಕ್ಕದೇ ಆಗುತ್ತೆ. ಬೇಸಿಗೆಗಾಲ ಥರ ಆಗಲ್ಲ. ನೋಡಿ, ಇವಾಗ ಗೊಬ್ಬರ ಕೂಡ ಹಾಕ್ಕೊಟ್ಟಿದ್ದೀನಿ. ಯಾಕಂತಂದರೆ ನಾನು ಮನೆಯಲ್ಲಿ ರೆಡಿ ಮಾಡಿದಂಥ ಎರೆಹುಳದ ಗೊಬ್ಬರ ಜಾಸ್ತಿನೇ ಇತ್ತು, ಅದಕ್ಕೋಸ್ಕರ ಗೊಬ್ಬರ ಕೂಡ ಕೆಳಗಡೆ ಹಾಕ್ಕೊಟ್ಟಿದ್ದೀನಿ. ಇವಾಗ ಗೊಬ್ಬರ ಬೇಗ ರೆಡಿ ಆಗುತ್ತೆ. ಈ ರೀತಿ ನಾವು ರೆಡಿಯಾಗಿರೋ ಗೊಬ್ಬರ ಹಾಕ್ಕೊಟ್ರೆ ಈ ಹಸಿ ಎಲೆಗಳಿಗೆ ಎರೆಹುಳೆಲ್ಲ ಇರುತ್ತಲ್ಲ, ಅದು ಬೇಗ ಗೊಬ್ಬರನ ರೆಡಿ ಮಾಡಿಬಿಡತ್ತೆ. ನೋಡಿ, ದಾಸವಾಳ ಗಿಡ ಎಲ್ಲ ಕಟಿಂಗ್ ಮಾಡಿ 1 ವಾರದಲ್ಲಿ ಎಷ್ಟು ಚೆನ್ನಾಗಿ ಹೊಸ ಚಿಗುರುಗಳಿಂದ ತುಂಬಿಕೊಂಡಿದೆ ಅಂತೇಳಿ. ನಾನೆಲ್ಲ ದೊಡ್ಡ ಎಲೆಗಳು ಯಾವುದೂ ಇಲ್ಲ, ಇಲ್ಲಿ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಇದೆಲ್ಲ ನೋಡಿ ಹೊಸ ಚಿಗುರುಗಳು. ಇನ್ನೊಂದು ವಾರದಲ್ಲೇ ಈ ಚಿಗುರಿನ ಜೊತೆಗೆ ಮೊಗ್ಗು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲೆಲ್ಲ ಚಿಗುರು ಬರುತ್ತೆ ನೋಡಿ, ಅಲ್ಲೆಲ್ಲ ಮೊಗ್ಗು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಕಡೆ ಪುಟ್ಟ ಎಲೆಗಳಿಂದ ತುಂಬಿಕೊಂಡಿದೆ, ನೋಡ್ಬೋದು ನೀವು. ಎಲ್ಲ ಗಿಡದಲ್ಲೂ ಅಷ್ಟೇ ಚಿಗುರು ಬರ್ತಾ ಇದೆ. ನೋಡಿ, ಎಷ್ಟೊಂದು ಚಿಗುರುಗಳಿಂದ ತುಂಬಿಕೊಂಡಿದೆ. ಚಳಿಗಾಲ ಅಂತೇಳಿ ಕಟಿಂಗ್ ಮಾಡಿದ್ರೆ ಗಿಡ ಏನು ಸಾಯಲ್ಲ. ರೀಪಾಟಿಂಗ್ ಮಾಡಿದ್ದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ, ಎಲೆ ಬಂದಿದೆ. ಇದು ಹೊಸ ಎಲೆ ಬಂದಿರುವಂಥದ್ದು. ಹಾಗೆ ಇದು ಹೂವು ಆಗ್ತಾ ಇದೆ. ಇದೆಲ್ಲ ರೀಪಾಟಿಂಗ್ ಆದಮೇಲೆ ಆಗ್ತಿರುವಂಥದ್ದು. ಹಾಗೆ ಇಲ್ಲೂ ಕೂಡ ನೋಡಿ ಹೊಸ ಎಲೆ ಬರ್ತಾ ಇದೆ ಚಿಗುರ್ಕೊಂಡು. ಹಾಗೆ ಇಲ್ಲೂ ಅಷ್ಟೇ ಇದಕ್ಕೂ ಹೂವಾಗಿದೆ, ಆಂಥೋರಿಯಂ ಆಗಿದೆ ನೋಡಿ ಇಲ್ಲಿ. ಇದೆಲ್ಲ ಎಲೆ ಕಟ್ ಮಾಡಿಬಿಟ್ಟಿದೆ ನಾನು, ಹೊಸ ಎಲೆ ಬರ್ತಾ ಇದೆ. ಪಾರಿಜಾತ ಕೂಡ ಹೊಸ ಎಲೆ ಬಂದಿದೆ ನೋಡಿ. ಎಲ್ಲ ಗಿಡದಲ್ಲೂ ಅಷ್ಟೇ ನೋಡಿ, ಇದು ಕೂಡ ಎಲೆ ಬಂದಿದೆ ಚಿಗುರಿ. ಅಲ್ಲಿ ಕೂಡ ನಾಳೆ ತುಳಸಿ ರಿಪೋರ್ಟ್ ಆಗಬೇಕು. ತುಳಸಿ ಕೂಡ ಯಾವ ರೀತಿ ರಿಪೋರ್ಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಅವಾಗ ಖುಷಿಯಾಗಿ ಹರಡ್ಕೊಂಡು ಬರುತ್ತೆ. ಬಿಸಿಲಲ್ಲಿ ಇಡಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂದೊಂದು ಎಲೆನೇ ತುಂಬ ಚೆನ್ನಾಗಿ ದಪ್ಪ ಆಗಿದೆ. ಇದು ಒಳ್ಳೆ ಪ್ಲಾಸ್ಟಿಕ್ ಎಲೆ ಥರ ಕಾಣಿಸುತ್ತೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ ಮಾತ್ರ. ಇದು ಅಡುಗೆ ಮನೆಯಲ್ಲೆಲ್ಲ ಇಟ್ಕೋಬೋದು. ಇದನ್ನ ನೆರಳಲ್ಲೇ ಬೆಳೆಸುವಂಥದ್ದು. ಇದು ಬಳ್ಳಿ ಹಬ್ಕೊಂಡು ಹೋಗುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ.
ಬ್ರಹ್ಮಕಮಲ ನೋಡಿ, ಇವಾಗ ಈ ಎಲೆಯಿಂದ ಬೆಳೆಸಿ ತೋರಿಸ್ತೀನಿ. ಆಲ್ರೆಡಿ ತೋರಿಸಿದ್ದೆ ಒಂದು ವಿಡಿಯೋದಲ್ಲಿ. ಇದು ನೋಡಿ, ಕಡ್ಡಿನ ನಾನು ಸುಮ್ಮನೆ ಕಟ್ ಮಾಡಿ ಒಂದು ಪಾಟ್ ಒಳಗಡೆ ಹಾಕಿಟ್ಟಿದೆ. ಎಷ್ಟು ಚೆನ್ನಾಗಿ ಬೇರು ಬಂದ್ಕೊಂಡಿದೆ ನೋಡಿ. ಇವಾಗ ಇದನ್ನ ನೆಡಬೇಕು. ತುಂಬ ಚೆನ್ನಾಗಿ ಬೇರು ಬಂದಿದೆ. ಕಟಿಂಗ್ ಮಾಡಿದಾಗ ಎಸ್ತಿರುವಂಥದ್ದು ಪಾಟಲ್ಲೇ ಹಾಕಿದ್ದೆ ನೋಡುವ ಅಂತೇಳಿ. ತುಂಬ ಚೆನ್ನಾಗಿ ಬೇರು ಬಂದಿದೆ. ಅದನ್ನ ಈಗ ನೆಡಬೇಕು. ಮರಳಿಲಿ ಕೂಡ ನೋಡಿ ಚಿಗುರ್ಕೊಂಡು ಬಂದಿದೆ, ಎಲೆ ಬಂದಿದೆ. ಇಲ್ಲೂ ಕೂಡ ಒಂದು ಎಲೆ ಬರ್ತಾ ಇದೆ, ಇಲ್ಲೊಂದು ಬಂದಿದೆ. ಇದೆಲ್ಲ ಕಟ್ ಮಾಡಿ ಹಾಕಿದ್ದೆ ನಾನು ಪಾಟಿಗೆ. ಇದು ಕೂಡ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಇದು ಬ್ರಹ್ಮಕಮಲ. ಈ ಎಲೆನ ಕಟ್ ಮಾಡ್ತಾ ಇದ್ದೀನಿ. ಇದನ್ನ ನಾವಿಲ್ಲಿ ಕಟ್ ಮಾಡಿ ಸಪ್ರೇಟಾಗಿ 2 ಕೂಡ ಬೆಳೆಸ್ಕೋಬೋದು. ಇದರಲ್ಲಿ 3 ಮಾಡ್ಕೋಬೋದು ನಾವು. ನೋಡಿ, ಇದೊಂದು, ಆಮೇಲೆ ಇನ್ನೊಂದು ಎಲೆ ಬಂದಿತ್ತಲ್ಲ, ಎರಡು ಎಲೆ. ಆಮೇಲೆ ಇದನ್ನು ಈ ರೀತಿ ನಾವು ಕಟ್ ಮಾಡಿಕೊಂಡು ಬೆಳೆಸ್ಬೋದು. ಇದು ಎಲೆ ಮಣ್ಣಲ್ಲಿ ಹಾಕಿಟ್ರೆ ಚೆನ್ನಾಗಿ ಬೇರು ಬರುತ್ತೆ, ನೀರಲ್ಲಿ ಹಾಕಿಟ್ರೂ ಬೇರು ಬರುತ್ತೆ. ಹಾಗೆ ಕಟಿಂಗ್ನ ಮಣ್ಣಿಗೆ ಹಾಕಿದ್ರು ಕೂಡ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಇವಾಗ ಬ್ರಹ್ಮಕಮಲ ಹೊಸ ಗಿಡ ರೆಡಿ ಮಾಡೋದಕ್ಕೆ ಅಂತೇಳಿ ನಾನಿಲ್ಲಿ ಡ್ರೈನೇಜ್ ಹೋಲ್ ಇರುವಂಥ ಒಂದು ಪಾಟ್ ತೊಗೊಂಡಿದ್ದೀನಿ. ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು, ಅಕ್ಕ ಬ್ರಹ್ಮಕಮಲ ಹಾಕಿ 2-3 ವರ್ಷ ಆಯಿತು, ಯಾಕೋ ಹೂವೇ ಬರ್ತಾ ಇಲ್ಲ ಅಂತೇಳಿ. ನನ್ನ ಗಿಡದಲ್ಲಂತೂ ಬ್ರಹ್ಮಕಮಲ ಹಾಕಿ ಒಂದು 6 ತಿಂಗಳ 8 ತಿಂಗಳು ಆಗ್ತಿದ್ದಂಗೆ ಅದು ಚೆನ್ನಾಗಿ ಬಂದು ಹೂ ಕೂಡ ಬಿಟ್ಟಿದೆ. ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೆ. ಅದಕ್ಕೆ ಈ ಸರಿ ತುಂಬ ಜನ ಕೇಳ್ತಾಯಿದ್ರು ಕೂಡ. ನಾನು ಕಾಂಪಿಟೇಷನ್ ಇಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಬ್ರಹ್ಮಕಮಲ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬ್ರಹ್ಮಕಮಲ ಇದು ಎಲೆಯಿಂದನೇ ಗಿಡ ಆಗುವಂಥದ್ದು. ತುಂಬ ಬೇಗ ತುಂಬ ಚೆನ್ನಾಗಿಯೇ ಗಿಡ ಆಗಿ ಬರುತ್ತೆ ಇದು. ಇದಕ್ಕೆ ನಾವು ಫಸ್ಟ್ ಬೆಳೆಸುವಾಗ ಏನು ಹಾಕಬೇಕಂತಿಲ್ಲ, ಬರೀ ಮಣ್ಣೊಂದೇ ಹಾಕಿದ್ರೆ ಸಾಕು. ಗೊಬ್ಬರ ಯಾವುದು ಮಿಕ್ಸ್ ಮಾಡಿ ಹಾಕಬೇಕಂತಿಲ್ಲ. ಕೆಳಗಡೆ ನೀರು ಸರಾಗವಾಗಿ ಹೋಗೋದಕ್ಕೆ ಒಣಗಿದಂಥ ಎಲೆ ಇರ್ಬೋದು, ಅಥವಾ ತೆಂಗಿನಕಾಯಿ ಜುಟ್ಟೆಲ್ಲ ಇರುತ್ತಲ್ವ ಅದಿರ್ಬೋದು, ಏನಾದರೂ ನಾವು ಕೆಳಗಡೆ ಹಾಕಬೇಕಾಗತ್ತೆ. ಒಂದು ಕಲ್ಲು ಅಥವಾ ಟೈಲ್ಸ್ ಚೂರು ಯಾವುದಾದ್ರೂ ಕೆಳಗಡೆ ಇಟ್ಬಿಟ್ಟು ಹಾಕಬೇಕು. ನಾನಿಲ್ಲಿ ಪಾಟಲ್ಲಿ ಬರೀ ಮಣ್ಣಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಮಣ್ಣಿನ ಜೊತೆಗೆ ಗೊಬ್ಬರ ಆಗಲಿ ಏನೂ ಕೂಡ ಮಿಕ್ಸ್ ಮಾಡ್ಕೊಂಡಿಲ್ಲ. ಕೆಳಭಾಗದಲ್ಲಿ ಒಣಗಿದಂಥ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ, ನೀರು ಸರಾಗವಾಗಿ ಹೋಗಬೇಕಂತೇಳಿ. ನೀವು ತೆಂಗಿನಕಾಯಿ ಜುಟ್ಟಾದರೂ ಹಾಕ್ಕೋಬೋದು. ಇವಾಗ ಮಣ್ಣೆಲ್ಲ ಹಾಕ್ಕೊಂಡಾದ ನಂತರ ಈಗ ಕಟ್ ಮಾಡ್ಕೊಂಡಂಥ ಎಲೆ ಇತ್ತಲ್ವ, ಅದರ ಮೇಲ್ಭಾಗ ನೋಡಿಕೊಂಡು ಸರಿಯಾಗಿ ಮೇಲೆ ಬರೋ ಥರ ನೋಡಿ ನಾವು ಮಣ್ಣಲ್ಲಿ ಹುಗಿಬೇಕು. ಕೆಳಭಾಗ ಯಾವಾಗಲೂ ಕೆಳಗಡೆನೇ ಇರಬೇಕು, ಮೇಲ್ಭಾಗ ಮೇಲೆ ಇರಬೇಕು. ಆ ರೀತಿ ನೋಡಿ ಹಾಕಬೇಕು. ಯಾಕಂತಂದರೆ ನಾವು ಕಟ್ ಮಾಡ್ತೀವಲ್ಲ ಮಧ್ಯದಲ್ಲಿ, ಕೆಲವೊಮ್ಮೆ ಗೊತ್ತಾಗದೆ ಉಲ್ಟಾ ಎಲ್ಲ ಹಾಕಕ್ಕೆ ಹೋಗಬಾರ್ದು. ನೋಡಿ, ಇದು ಮೇಲ್ಭಾಗ ಬರೋ ಥರ ನೋಡಿ ನಾನಿಲ್ಲಿ ಮಣ್ಣಲ್ಲಿ ಹುಗಿತಾ ಇದ್ದೀನಿ. ಹಾಗೆಯೇ ಇದು ಕೆಳಭಾಗ ಈ ಕಟ್ ಮಾಡಿದ್ನಲ್ಲ, ಅದನ್ನು ಕೂಡ ಮೇಲೆ ಹೇಗೆ ಚೂಪಾಗಿ ಬಂದಿರುತ್ತೆ ನೋಡಿ ನಾವು ಎಲೆಯನ್ನು ಈ ರೀತಿ ಹುಗಿಬೇಕು. ಯಾಕೆಂದರೆ ಫಸ್ಟು ಗಿಡ ಇವಾಗ ಮೊದಲನೇ ಸಾರಿ ನೆಡ್ತಿದ್ದೀರಾ ಅಂತಂದ್ರಲ್ಲ, ನಿಮಗೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಚಿಕ್ಕ ಎಲೆ ಆಗಿರೋದ್ರಿಂದ ಬರೀ ಎಲೆ ಕಟ್ ಮಾಡದೆ ಹಾಗೆಯೇ ಹಾಕ್ತಾ ಇದ್ದೀನಿ. ಇನ್ನೊಂದು ಚಿಕ್ಕ ಎಲೆ ಕೂಡ ಒಂದೇ ಪಾಟಲ್ಲಿ 4 ಎಲೆಗಳನ್ನು ಹಾಕ್ತಾಯಿದ್ದೀನಿ. ಒಂದು ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ, ಆಮೇಲೆ 2 ಚಿಕ್ಕ ಚಿಕ್ಕ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇರು ಬಂದ ಮೇಲೆ ಬೇರೆ ಬೇರೆ ಪಾಟ್ಗಳಿಗೆ ನಾವು ಹಾಕ್ಕೋಬೋದು. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನೀರು ಹಾಕಿಬಿಟ್ಟು ಇದನ್ನು ನೆರಳಲ್ಲಿ ಇಟ್ಕೊಳ್ಳೋಣ. ಬೇರು ಬಂದ ಮೇಲೆ ಇದನ್ನು ನಾವು ಬಿಸಿಲಲ್ಲಿ ಇಡಬೇಕು. ಎಳೆ ಬಿಸಿಲಲ್ಲಿ ಇಡಬೇಕು. ತುಂಬ ಬಿಸಿಲು ಬರುವಂಥ ಜಾಗದಲ್ಲೆಲ್ಲ, ಎಳೆ ಬಿಸಿಲು ಬರುವಂಥ ಜಾಗವನ್ನು ನೋಡಿ ನಾವು ಇಡಬೇಕಾಗತ್ತೆ. ನೋಡಿ, ಇವೆಲ್ಲ ಪಾಟಿಗೆ ಹಾಕಿದ್ದಾಯಿತು. ಇದನ್ನ ಈಗ ನೆರಳಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ. ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.